ಫೈನಲಿ ನಾವು ಈಗ ಬಂದಿರೋದು ರಾಜಾ ಸೈಟ್. ಆ್ಯಂಡ್ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಆಗೈತೆ ಅಂದ್ರೆ ನನ್ನ ಮೊಬೈಲಲ್ಲಿ ಚಾರ್ಜ್ ಮುಗಿದೈತಿ. ಅದಕ್ಕೆ ಇಸ್ಮಾಯಿಲ್ ಮೊಬೈಲ್ ತೊಗೊಂಡ ಈಗ ವ್ಲಾಗ್ ಮಾಡಕ್ಕೆ ಕಂಟಿನ್ಯೂ. ಸೊ ನೋಡ್ರಿ ಈಗ ರಾಜಾ ಸೆಟ್ದಾಗ ಹೆಂಗೆ ವ್ಯೂ ಪಾಯಿಂಟ್ ಐತದ. ಸೊ ಅಲ್ಲೆಲ್ಲ ತೆಳಗೆಲ್ಲ ಫಾಗ್ ಬಂದಿತ್ತು ಮಸ್ತ್. ಮಳ್ಯಾಗ ಫುಲ್ ಎಲ್ಲರೂ ಎನ್ಕೋಟ್ ಹಾಕೊಂಡು ಛತ್ರಿ ಹಾಕೊಂಡು ಎಲ್ಲರೂ ವ್ಯೂ ಪಾಯಿಂಟ್ ನೋಡಕ್ಕೆ ಬಂದರು. ಅಲ್ಲಿ ನೋಡ್ರಿ ವ್ಯೂ ಹೆಂಗೆ ಕಾಣೈತಿ ಅಲ್ಲಿಂದ. ಜೂಮ್ ಮಾಡ್ತಾನೆ ಸ್ವಲ್ಪ. ಸೊ ನೋಡ್ಬೋದ್ರಿ ಗಾಯ್ದು ಹೆಂಗೈತಲ್ಲ. ಇಷ್ಟು ಮಳೆಗೆಲ್ಲ ನಾವು ಸ್ಟ್ರಗಲ್ ಮಾಡಿ ಇದು ಏನು ಗೊತ್ತಿಲ್ಲ ಸರಿ ಏನೋ ಒಟ್ಟಿದೆ. ಇದು ದೊಡ್ಡ ಪಾರ್ಕ್ ಐತಿ. ಈ ಪಾರ್ಕ್ನಾಗ ಈ ಥರ ಎಲ್ಲ ಇದಾವೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಆ್ಯಂಡ್ ಅಲ್ಲೆಲ್ಲ ಈಗ ಫಾಗ್ ಬಿಡ್ತೈತಿ ಗಾಯ್ಸ್. ಇಷ್ಟೆಲ್ಲ ಮಳೆ ಬಿದ್ರು. ಆ್ಯಂಡ್ ಹೇಳ್ರಿ ನೆಕ್ಸ್ಟ್ ಪ್ಲೇಸ್ ನೋಡೋಣ ಏನೇನದಾವ ಅಂತ. ಸೊ ಗಾಯ್ಸ್ ನೋಡ್ಬೋದ್ರಿ ನಾ ಮತ್ತು ಇಸ್ಮಾಯಿಲ ಈ ಥರ ರೇನ್ಕೋಟ್ ಹಾಕ್ಕೊಂಡು ಇಷ್ಟು ಮಳೆ ಬಂದ್ರೂ ಪ್ಲೇಸ್ ನೋಡತ್ತೇವೆ. ಯಾಕಂದ್ರೆ ನಾವು ರೊಕ್ಕ ವೇಸ್ಟ್ ಆಗತ್ತಿದ್ವಿ. ನಮಗೆ ನಾವು ಅಷ್ಟು ರೊಕ್ಕ ಕೊಟ್ಟಿದ್ದೇವೆ. ಈಗ ಟಮ್ ನಮ್ಗೆ ಬೈಕ್ ಸಿಕ್ಕಿಲ್ಲ ನಮಗೆ. ಸೊ ಅಷ್ಟು ರೊಕ್ಕ ವೇಸ್ಟ್ ಆಗಕ್ಕೆ ಕೊಡಬಾರ್ದಂತ ಮಳೆ ಬಂದ್ರೂ ನಾವು ರೇನ್ಕೋಟ್ ತೊಗೊಂಡು ಬಂದಿದ್ದು. ಎಲ್ಲ ಫುಲ್ ಸಿದ್ಧತೆಯನ್ನು ಮಾಡಿ ಬಂದಿದ್ವಿ. ಸೊ ಈಗೆಲ್ಲ ರೇನ್ಕೋಟ್ ಹಾಕ್ಕೊಂಡು ಛತ್ರಿ ಹಿಡ್ಕೊಂಡು ಆಲ್ಮೋಸ್ಟ್ ಅಲ್ಲೆಲ್ಲ 4 ಏನು ಪ್ಲೇಸಸ್ ವಿಸಿಟ್ ಮಾಡಿದೇವ್ರಿ. ಕಾಫಿ ಪ್ಲಾಂಟೇಶನ್ ನೋಡಿದು, ಅಡ್ಡಿ ಫಾಲ್ಸ್ ನೋಡಿದು, ಮತ್ತೆ ಯಾವುದು ಫಸ್ಟ್ ಮಂಡಲ ಪಟ್ಟಿ ನೋಡಿದ್ರಿ. ಸೊ ಆಲ್ಮೋಸ್ಟ್ 4 ಪ್ಲೇಸಸ್ ಕಂಪ್ಲೀಟ್ ಮಾಡಿದೆವು. ಟೈಮ್ ಆಗಿತ್ತು 1:30. ಸೊ ಈಗ ರಾಜಾ ಸೆಟ್ ನೋಡಕ್ಕೆ ಬಂದಿದ್ದೆವು. ಸೊ ಇದನ್ನು ಪ್ಲೇಸ್ ಖತರ್ನಾಕ್ ಇದು. ಮಳೆಗಂತೂ ಮಸ್ತ್ ಫುಲ್ ಖತರ್ನಾಕ್ ವ್ಯೂ ಬಂದಿತ್ತಲ್ಲ. ಇವಾಗ ನನ್ನ ಮೊಬೈಲ್ದಾಗ ಚಾರ್ಜ್ ಲಗ್ತೈತ್ರಿ. ನಾ ಬ್ಲಾಗ್ ಕಂಟಿನ್ಯೂ ಮಾಡತ್ತೇನು. ಸೊ ಲೆಟ್ಸ್ ಗೋ ಗೈಸ್. ಇದಷ್ಟು ಪ್ಲೇಸ್ ನೋಡಿ ನೆಕ್ಸ್ಟ್ ಪ್ಲೇಸ್ ನೋಡೋಣ ಏನಾಗ್ತೈತಿ. ಆಮೇಲೆ ರೂಮ್ ಹೋಗೋದ. ಹೇ ಗಾಯ್ಸ್ ಈಗ ರಾಜಾ ಸೀಟ ಆ ಪ್ಲೇಸ್ ಎಲ್ಲ ನೋಡ್ಕೊಂಡು ಬಂದ್ರಿ. ಸೊ ಫುಲ್ ಮಜಾ ಬಂತು ಮಳೆಗೆಲ್ಲ. ಸೊ ಈಗ ಮಳೆ ಸ್ವಲ್ಪ ಕಡಿಮೆ ಆಗೈತಿ. ಈಗ ನೆಕ್ಸ್ಟ್ ಪ್ಲೇಸ್ ಯಾವಪ್ಪ ಅಂದ್ರೆ ಗೌರ್ಮೆಂಟ್ ಮ್ಯೂಸಿಯಂ ಅಂತ ಐತಿ. ಸೊ ಈ ಮ್ಯೂಸಿಯಮ್ದಾಗ ಕಾಯಿನ್ಸ, ಹಳೆ ಕಾಲದೆಲ್ಲ ಮೂರ್ತಿ, ಅವರೆಲ್ಲ ಡ್ರೆಸ್ಸಸ್ಸ, ಬಂದೂಕ, ಪಿಸ್ತೂಲ್ಸ, ಸೋ ಮೆನಿ ಐಟಮ್ಸ್ ಎಲ್ಲ ತಂದಿಟ್ಟಿದ್ದವು. ಸೊ ಈ ಮ್ಯೂಸಿಯಮ್ ಎಲ್ಲ ನೋಡೋಣ ಅಂತ ಬರ್ರಿ. ಹೇ ಗೈಸ್ ಫೈನಲಿ ಈಗ ಇವತ್ತಿಂದ ನೆಕ್ಸ್ಟ್ ಡೇ ಅಂದರೆ ಸೆಕೆಂಡ್ ಡೇ ಆ್ಯಟ್ ಕೂರ್ಗ. ಸೊ ಫಸ್ಟ್ ಡೇ ಅಲ್ಲಿ ನಾವು ಕವರ್ ಮಾಡಿದ್ದೆ ಮಂಡಲ್ಪಟ್ಟಿ, ರಾಜಾ ಸೇಟ್, ಕಾಫಿ ಪ್ಲಾಂಟೇಶನ್ ಆ್ಯಂಡ್ ಮ್ಯೂಸಿಯಮ್ ಮತ್ತು ಟೆಂಪಲ್ಸ್ಗಳು ಇವೆಲ್ಲ ಕವರ್ ಮಾಡಿದ್ರಿ ಫಸ್ಟ್ ಡೇದಾಗ. ಈಗ ಸೆಕೆಂಡ್ ಡೇ ಆ್ಯಟ್ ಕೂರ್ಗ್. ಸೊ ಇವತ್ತು ನಮ್ಗೆ ರೆಂಟೆಡ್ ಸ್ಕೂಟಿ ಸಿಗೈತಿ. ಸೊ ಅದಕ್ಕೆ ಮಾರ್ನಿಂಗ್ ಬೇಗಿದ್ದ ನಾವು ಫಸ್ಟ್ ಪ್ಲೇಸ್ ಕವರ್ ಮಾಡಕ್ಕೆ ಹೊಂಟಿದ್ವಿ. ಯಾವುದಪ್ಪ ಅಂದ್ರೆ ಗೋಲ್ಡನ್ ಟೆಂಪಲ. ಸೊ ಬರ್ರಿ ಹೋಗೋಣ ಗೋಲ್ಡನ್ ಟೆಂಪಲ. ಸೊ ಮತ್ತು ನಮ್ದು ಏನೋ ಬಕೆಟ್ ಲಿಸ್ಟ್ ಆಗಿಲ್ಲವಲ್ಲ ಅವೆಲ್ಲ ನೋಡ್ಬಂತ. ಲೆಟ್ಸ್ ಗೋ. ಸೊ ಗಾಯ್ಸ್ ಈಗ ನೆಕ್ಸ್ಟ್ ಪ್ಲೇಸ್ ಬಂದಿರೋದು ನಾವು ಗೋಲ್ಡನ್ ಟೆಂಪಲ್. ಸೊ ಒಳಗಡೆ ಹೋಗೋಣ, ನೋಡೋಣ ಹೆಂಗಿದೆ ಗೋಲ್ಡನ್ ಟೆಂಪಲ್ ಅಂತ. ಲೆಟ್ಸ್ ಗೋ ಗೈಸ್. ಸೊ ಗೈಸ್ ನೋಡ್ಬೋದ್ರಿ ಗೋಲ್ಡನ್ ಟೆಂಪಲ್ ಅಂದ್ರೆ ಒಳಗಡೆ ಎಲ್ಲ ಇಲ್ಲೆಲ್ಲ ಅವ್ರು ಬುದ್ಧಿಸ್ಟ್ ಇರ್ತಾರಲ್ಲ ಅವರೆಲ್ಲ ಇದ್ದರು. ಸೊ ಆ ಕಡೆ ವೇ ಟು ಗೋಲ್ಡನ್ ಟೆಂಪಲ್. ನೋಡ್ರಿ ತೋರಿಸ್ತೇನೆ ಹೆಂಗಿತ್ತಂತ. ಸೊ ಗೈಸ್
ಫೈನಲಿ ನಾವು ಮತ್ತು ಇಸ್ಮೈಲ್ ಈಗ ಗೋಲ್ಡನ್ ಟೆಂಪಲ್ ಬಂದಿದ್ದೆವು. ಆ್ಯಂಡ್ ನೋಡೋಣ ಹೆಂಗಿದೆ ಇಲ್ಲಿ ಬ್ಯಾಟ್ರಿ ಎಲ್ಲ ಮುಗಿತು. ಬ್ಯಾಟ್ರಿ ಟೆಸ್ಟ್ ಮಾಡೋಣ. ಸೊ ದಿಸ್ ಇಸ್ ಗೋಲ್ಡನ್ ಟೆಂಪಲ್. ಅಷ್ಟು ಕವರ್ ಮಾಡೋಕ್ಕಾಗಿಲ್ಲ, ಇಷ್ಟು ಟೆಸ್ಟ್ ಮಾಡೋಣ. ಓಕೆ ಗೈಸ್, ಫೈನಲಿ ಈಗ ನಾವು ಬಂದಿರೋದ್ರಿ ನಿಸರ್ಗಧಾಮ ಮತ್ತು ನೆಕ್ಸ್ಟ್ ಪ್ಲೇಸ. ಸೊ ನೋಡೋಣ ಇಲ್ಲಿ ಏನೇನಿದಾವಂತ. ಲೆಟ್ಸ್ ಗೋ ಗೈಸ್. ಸೊ ಗಾಯ್ಸ್, ಈಗ ಇಲ್ಲಿ ನಿಸರ್ಗಧಾಮ ಬಂದು ಎಲ್ಲ ಪ್ಲೇಸ್ ನೋಡಿದ್ವಿ. ಆಮೇಲೆ ಎಲ್ಲ ಸ್ಕೈ ವಾಕ್, ರೋಪ್ ವಾಕ್ ಏನೇನಿದಾವೆಲ್ಲ ಆ್ಯಕ್ಟಿವಿಟೀಸ್ ಮುಗಿಸಿದ್ವಿ. ಈಗ ನೆಕ್ಸ್ಟ್ ಸ್ವಲ್ಪ ಪೇಟ ಪೂಜೆ ಮಾಡ್ತೇವೆ. ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೆಕ್ಸ್ಟ್ ಹೋಗ್ತೇವೆ ಚಿಕ್ಲೆ ಹೊಳೆ. ಆ್ಯಂಡ್ ಮತ್ತೊಂದು ಅದು ಡ್ಯಾಮ್ ಐತಿ. ಸಾಕಾಯ್ತು ಗಾಯ್ಸ್. ಸ್ಮೈಲ್ ಬಾಯ್. ನೆಕ್ಸ್ಟ್ ಕವರ್ ಮಾಡೋದು ಸ್ವಲ್ಪ ಎಲ್ಲಿ ಕೊಡ್ತೇವೆ ಗಾಯ್ಸ್. ಸಾಕಾಗಿದೆ, ಜಲ್ದಿ ಎಲ್ಲ ಮುಗಿಸಿ ನೆಕ್ಸ್ಟ್ ಪ್ಲೇಸ್ ಮುಗಿಸಿ. ಮತ್ತು 9 ಗಂಟೆ ನಮ್ಮದು ಟ್ರೈನ್ ಐತಿ, ಬಸ್ ಐತಿ. ಸೊ ಸಾರಿ ಗೈಸ್, ಬಸ್ ಇದೆ. ಬಸ್ಸಿಗೆ ಹತ್ತೆ ನಮ್ಮ ಬೆಂಗಳೂರಿಗೆ ಹೋಗಿಬಿಡ್ಬೇಕು ಅಷ್ಟೇ. ನೋಡೋಣ ಏನಾಗ್ತದೆ. ನೆಕ್ಸ್ಟ್ ಪ್ಲೇಸ್ ಹೋಗೋಣ ಮತ್ತೆಲ್ಲ ವಿಸಿಟ್ ಮಾಡ್ಬೇಕು. ಲೆಟ್ಸ್ ಗೋ. ಗೈಸ್, ನಾವೀಗ ಬಂದಿರೋದು ಚಿಕ್ಲೆ ಹೊಳೆ. ಸೊ ಆ ಕಡೆ ಡ್ಯಾಮ್ ಸೈಡ್ ಎಲ್ಲ ನೀರನ್ನು ಬಿಟ್ಟಿಲ್ಲ. ಸೊ ಅದಕ್ಕೆ ಇಲ್ಲಿ ಅಷ್ಟೊಂದು ವ್ಯೂ ನೋಡ್ಕೊಂತ ನೆಕ್ಸ್ಟ್ ಪ್ಲೇಸ್ ಹೊಂಟಿದ್ದೇವೆ ಈಗ. ಸೊ ಈಗ ನಮ್ದು ನೆಕ್ಸ್ಟ್ ಪ್ಲೇಸ್ ಯಾವುದಂದ್ರಪ್ಪ, ದುಬಾರಿ ಎಲಿಫೆಂಟ್ ಆ್ಯಂಡ್ ರಿವರ್ ರಾಫ್ಟಿಂಗ್. ಸೊ ಬನ್ನಿ ಅಲ್ಲಿ ಫುಲ್ ಎಂಜಾಯ್ ಮಾಡೋಂತ. ಲೆಟ್ಸ್ ಗೋ ಗೈಸ್. ಓಕೆ ಗೈಸ್, ಫೈನಲಿ ಈಗ ನಾವು ರೀಚ್ ಆಗಿದ್ದೀವಿ ರೀ ರಿವರ್ ರಾಫ್ಟಿಂಗ್ ಆ್ಯಂಡ್ ದುಬಾರಿ ಎಲಿಫೆಂಟ್. ಈಗ ನಾವು ಹೋಗಂಗಿಲ್ಲ ಎಲಿಫೆಂಟ್ ಅಂತ ನೋಡೋಕೆ, ಯಾಕಂದರೆ ಈಗ ಟೈಮ್ ಆಗಿತ್ತು 4 ಮತ್ತು 4:15 ಅಂದ್ರೆ ಈ ಟಿಕೆಟ್ ಸೋಲ್ಡ್ ಔಟ್ ಆಗ್ತಾರೆ. ಇದು ಟಿಕೆಟ್ ಸೇಲ್ ಮಾಡಿ ಸ್ಟಾಪ್ ಮಾಡ್ತಾರೋ. ಸೊ ಅದಕ್ಕೆ ನಾವೀಗ ರಿವರ್ ರಾಫ್ಟಿಂಗ್ ಬಂದಿದ್ದೀವಿ. ಸೊ ರಿವರ್ ರಾಫ್ಟಿಂಗ್ ಫುಲ್ ಎಂಜಾಯ್ ಮಾಡೋಣ. 7 ಕಿಲೋಮೀಟರ್ ರಿವರ್ ರಾಫ್ಟಿಂಗ್ ಇರ್ತಿ. ಸೊ ಬನ್ನಿ ಗೈಸ್, ಎಂಜಾಯ್ ಮಾಡೋಣ. ಲೆಟ್ಸ್ ಗೋ. ಸೊ ಗಾಯ್ಸ್, ಈಗ ರಿವರ್ ರಾಫ್ಟಿಂಗ್ ಸ್ಟಾರ್ಟ್ ಆಗೈತಿ. ಮತ್ತು ನೀವೇನಾದರೂ ಮಡಿಕೇರಿ ಕೂರ್ಗ ಬಂದ್ರಂದ್ರೆ ದುಬಾರಿ ಎಲಿಫೆಂಟ್ ಕಡೆ ರಿವರ್ ರಾಫ್ಟಿಂಗ್ 7 ಕಿಲೋಮೀಟರ್ ಇರ್ತೈತಿ. 800 ರೂಪೀಸ್ ಈಚ್ ತೊಗೋತಾರು. ಬಟ್ 7 ಕಿಲೋಮೀಟರ್ ರಿವರ್ ರಾಫ್ಟಿಂಗ್ ಭಾಳ ವರ್ತ್ ಇಟ್ಟಿದ್ದು ಗಾಯ್ಸ್. ಮತ್ತು ಈ ಥರ ನಡ್ಕೋಗಿ ಇಲ್ಲಿ ಸ್ವಿಮ್ಮಿಂಗ್ ಮಾಡೋಕೆ ನಿಮಗೆ ಕೊಡ್ತಾರೆ. 2 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡಿದ್ದೇವೆ ನಾವು. ಆ್ಯಂಡ್ ಭಾಳ ಅಂದ್ರೆ ಭಾಳ ಎಂಜಾಯ್ಮೆಂಟ್ ಇರ್ತೈತಿ. ನಾವೆಲ್ಲ ರಿವರ್ ರಾಫ್ಟಿಂಗ್ ಮಾಡ್ಕೋತೈತಿ. 4 ರ್ಯಾಪಿಡ್ಸ್ ಇರ್ತಾವೆ. ಸೊ ಫುಲ್ ಮಜಾ ಬರ್ತೈತಿ. ಸೊ ಇದನ್ನಂತೂ ಮಿಸ್ ಮಾಡೋಕೆ ಹೋಗ್ಬೇಡಿ ಗಾಯ್ಸ್. ಹಾಂ, आवाज करना, आवाज. ಬೋಟ್ का टच हुआ. ಓಕೆ ಗೈಸ್, ಫೈನಲಿ ಈಗ ಟೈಮ್ ಆಗಿತ್ತು 7 ಆ್ಯಂಡ್ ರಿವರ್ ರಾಫ್ಟಿಂಗ್ ಎಲ್ಲ ಮುಗಿಸ್ಕೊಂತ ನಾವು ಹೊಂಟಿದ್ದೇವೆ ರಿಟರ್ನ್ ಟು ಮಡಿಕೇರಿ. ಆ್ಯಂಡ್ ಗೈಸ್,
ಕುಶಾಲನಗರದಾಗ ಇದು ರಿವರ್ ರಾಫ್ಟಿಂಗ್ ಇರೋದು. ಇಲ್ಲಿ ಬಂದಂದ್ರೆ ಮಸ್ಟ್ ಆ್ಯಂಡ್ ಮಸ್ಟ್ ನೀವು ರಿವರ್ ರಾಫ್ಟಿಂಗ್ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಎಂಜಾಯ್ಮೆಂಟ್ ಆಗ್ತೈತಿ. ಸೊ ಈಗ ನೋಡ್ಬೋದು ರೀ, ಟೈಮ್ 7:30 ಆಗೈತಿ ಮತ್ತು ನೈಟ್ ವ್ಯೂವ. ಸೊ ಸ್ವಲ್ಪ ಅನ್ಸ್ಕೊತ ಡ್ರೈವ್ ಮಾಡತ್ತೇವು. ಆ್ಯಂಡ್ ಈಗೆಲ್ಲ ಫಾಗ್ ಬರೋಕ್ಕೆ ಸ್ಟಾರ್ಟ್ ಆಗೈತಿ. ಆಮೇಲೆ ಶಾರ್ಟ್ಕಟ್ ರೂಟ್ ತೋರಿಸೈತಿ ಗೂಗಲ್ ಮ್ಯಾಪ್ದಾಗ. ಸೊ ಇಲ್ಲೆಲ್ಲ ಹೋಗುವಾಗ ಸಣ್ಣ ಫಾಲ್ಸ್ ಬರತ್ತವ್ರಿ. ಸೊ ಅದನ್ನೆಲ್ಲ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೊಂಟಿದ್ದೆವು. ಆ್ಯಂಡ್ ಇವತ್ತಿಗೆ ನಮ್ಮ ಟ್ರಿಪ್ ಎಂಡ್ ಆಗ್ತೈತಿ ರೀ. ಐ ಹೋಪ್ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ, ಬಾಯ್.